ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕ್ಯಾಲೆಂಡರ್ ತಿಂಗಳ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಕ್ಕೂ ಮುಂಚಿತವಾಗಿ ಈ ತಿಂಗಳು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಮತ್ತು ಯಾವ್ಯಾವ ಗ್ರಹಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 12ನೇ ತಾರೀಕು 1ನೇ ತಿಂಗಳು 2026 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 14ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಕರ ಸಂಕ್ರಮಣ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ. ಇನ್ನು 15ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 17ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಒಟ್ಟಾರೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಉಂಟಾಗಿದೆ. ಈ ತಿಂಗಳು ಈ ಚತುರ್ಗ್ರಹ ಯೋಗ ಉಂಟಾಗಿರೋದ್ರಿಂದಾಗಿ ನಿಮಗೆ ಹಲವಾರು ರೀತಿಯ ಲಾಭ ಮತ್ತು ನಷ್ಟಗಳು ಇರ್ತವೆ. ಏನು ಎತ್ತ ಯಾವ್ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ್ಯಾವ ವಿಚಾರಗಳಲ್ಲಿ ನಾವು ಜಾಗೃತಿಯಾಗಿರಬೇಕು, ಯಾವ ವಿಚಾರಗಳು ನಮಗೆ ಅನುಕೂಲಕರವಾಗಿ ಇರುತ್ತವೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವರ್ಷದ ಮಕರ ಸಂಕ್ರಮಣದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರೈತಾಪಿ ವರ್ಗದವರಿಗೆಲ್ಲರಿಗೂ ಸಹ ಅವರು ಬೆಳೆದಂತಹ ಬೆಳೆಯು ಕೈ ಸೇರ್ತಕ್ಕಂತಹ ಶುಭ ದಿವಸ. ಅವರು ಬೆಳೆದಂತಹ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆಯು ಸಿಕ್ಕು ಅವ್ರ ಹೊಟ್ಟೆನೂ ತಣ್ಣಗಿರಬೇಕು. ಜೊತೆಗೆ ನಮ್ಮನ್ನೆಲ್ಲ ಸಾಕ್ತಾ ಇರತಕ್ಕಂತಹ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಶಂಕರಾನಂದ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಹುಗ್ಗಿಯ ರೀತಿಯಾಗಿ ಸಿಹಿಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಜನವರಿ ತಿಂಗಳ 2026 ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ, ಮಾಸ ಭವಿಷ್ಯ ಅಂತ ನೋಡೋದಾಯಿತು ಅಂದರೆ, ನಿಮ್ಮ ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿ ಆದಂತಹ ಶುಕ್ರನು, ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿರತಕ್ಕಂತಹ ಕುಜನು, ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿರತಕ್ಕಂತಹ ಬುಧನು ಅಸ್ತಂಗತರಾಗ್ತಾ ಇದ್ದಾರೆ. ಬುಧನ ಅಸ್ತಂಗತ ಅಂತಹ ಸಮಸ್ಯೆ ಏನು ಕೊಡಲಾರದು. ಕಾರಣ ಏನು ಅಂದರೆ, ಸೂರ್ಯನ ಜೊತೆಗೇ ಸಂಚಾರ ಹೆಚ್ಚಿಗೆ ಇರೋದ್ರಿಂದಾಗಿ ಅವನಿಗೆ ಅಸ್ತಂಗತ ಅನ್ನುವಂಥದ್ದು ಇಲ್ಲ ಅಂತ ಹಲವು ಪಂಡಿತರ ಅಭಿಪ್ರಾಯವೂ ಸಹ ಹೌದು. ಪುರಾಣ ಗ್ರಂಥಗಳ, ಜ್ಯೋತಿಷ್ಯದ ಗ್ರಂಥಗಳಲ್ಲೂ ಸಹ ಅದು ಉಲ್ಲೇಖವಾಗಿದೆ. ಸೊ ಹಾಗಾಗಿ ಬುಧನನ್ನು ಹೊರತುಪಡಿಸಿದರೆ ಪ್ರಮುಖವಾಗಿ ರಾಶ್ಯಾಧಿಪತಿ, ಷಷ್ಠಾಧಿಪತಿ, ವ್ಯಯಾಧಿಪತಿ, ಸಪ್ತಮಾಧಿಪತಿಯಾದಂತಹ ಕುಜ ಮತ್ತು ಶುಕ್ರರುಗಳು ನಿಮಗೆ ಅಸ್ತಂಗತವಾಗಿರತಕ್ಕಂತಹದ್ದು ಬಹುದೊಡ್ಡ ಹೊಡೆತ ವೃಷಭ ರಾಶಿಯವರಿಗೆ. ಯಾವ್ಯಾವ ವಿಚಾರಗಳಲ್ಲಿ ನೋಡೋಣ. ಖರ್ಚುಗಳ ವಿಚಾರಗಳಲ್ಲಿ ಮತ್ತು ಶುಭ ಕಾರ್ಯಗಳ ನಡೆಯುವಿಕೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಏರುಪೇರುಗಳು ಉಂಟಾಗ್ತಕ್ಕಂತಹದ್ದು. ಸ್ವಲ್ಪ ದುಂದುಗಳು ಜಾಸ್ತಿ ಆಗುತ್ತೆ. ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚುಗಳು ಹೆಚ್ಚಿಗೆ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ಹುಷಾರಾಗಿ ಇರಬೇಕು ಯಾರು ವೃಷಭ ರಾಶಿಯವರು. ಇನ್ನು ಶುಭಸ್ಥಾನದ ಅಧಿಪತಿಯಾಗಿರ್ತಕ್ಕಂತಹ ಕಳತ್ರಸ್ಥಾನದ ಅಧಿಪತಿಯಾಗಿರುವಂತಹ ಕುಜನೂ ಸಹ ಈ ಒಂದು ವಿಶೇಷ ಸ್ಥಾನಗಳಿಗೆ ಅಧಿಪತಿಯಾಗಿ ಅಸ್ತಂಗತನಾಗಿರ್ತಕ್ಕಂಥದ್ದು. ಸೊ ಎಲ್ಲೋ ಒಂದು ಕಡೆ ನಡಿಬೇಕಾದಂಥ ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗುವಂಥದ್ದು. ಇವತ್ತು ಆಗಬೇಕಾಗಿರುತ್ತೆ, ಆ ಮೂಮೆಂಟಿಗಾಗಲ್ಲ, ಇನ್ಯಾವುದೋ ಮುಂದಿನ ಗಳಿಗೆಗಳಿಗೆ ಹೋಗೋದು. ಆದರೆ ನಿಂತು ಹೋಗೋದಿಲ್ಲ, ಮುಂದಕ್ಕೆ ಹೋಗುತ್ತೆ. ಸೊ ನಿಂತು ಹೋದರೆ ಒಂದು ರೀತಿ, ಮುಂದಕ್ಕೆ ಹೋದರೆ ಒಂದು ರೀತಿ. ಆದರೆ ಭಯದ ವಾತಾವರಣ ಇದ್ದದ್ದೇ ಅಲ್ವಾ ಮನುಷ್ಯ ಅಂತಂದಾಗ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಗ್ರತೆಯಾಗಿ ಇರತಕ್ಕಂತಹದ್ದು ತುಂಬಾ ಒಳ್ಳೆಯದು ಈ ಒಂದು ವೃಷಭ ರಾಶಿಯವರು. ಆದರೆ ನಿಮಗೆ ಬಹಳ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ,
ನೋಡಿ, ಚತುರ್ಥಾಧಿಪತಿಯಾಗಿರತಕ್ಕಂತಹ ಸೂರ್ಯನೂ, ಲಾಭಾಧಿಪತಿಯಾಗಿರತಕ್ಕಂತಹ ಶನಿಯೋ, ಕರ್ಮಾಧಿಪತಿಯಾದ ಶನಿಯೋ ಅತ್ಯುತ್ತಮ ಸ್ಥಾನಗಳಲ್ಲಿ ಇರುವಂತಹದ್ದು. ದ್ವಿತೀಯದಲ್ಲಿ ಲಾಭಾಧಿಪತಿ, ಅಷ್ಟಮಾಧಿಪತಿಯು ದ್ವಿತೀಯದಲ್ಲಿ. ಅತ್ಯಂತ ರಾಜಯೋಗ, ಅತ್ಯಂತ ರಾಜಯೋಗ. ಶನಿ ಕೈ ಹಿಡಿತಾನೆ, ಗುರು ಕೈ ಹಿಡಿತಾನೆ, ಸೂರ್ಯ ಕೈ ಹಿಡಿತಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಕೆಲ ಗ್ರಹಗಳ ತೊಂದರೆ ತಾಪತ್ರೆಗಳು ಇದ್ದರೂ ಸಹ ಇನ್ನೂ ಪ್ರಬಲವಾದ ಗ್ರಹಗಳು ನಿಮ್ಮ ಬೆಂಬಲಕ್ಕೆ ನಿಂತಿರೋದ್ರಿಂದ ಅನುಕೂಲಗಳು. ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಿಮಗೆ ಶತ್ರುಗಳು 1000 ಜನ ಇರಬಹುದು, ಆದರೆ ಬಲಿಷ್ಠರಾದಂತಹ ಮಿತ್ರ ಒಬ್ಬನಿದ್ರೂ ಸಾಕಲ್ವಾ? ಬಲಿಷ್ಠನಾದಂತಹ ಮಿತ್ರ. ನೋಡಿ, ಅಷ್ಟು 11 ಅಕ್ಷೋಹಿಣಿ ಸೈನ್ಯ ಇಟ್ಕೊಂಡಂತಹ ಕೌರವರು ಕೇವಲ 7 ಅಕ್ಷೋಹಿಣಿ ಸೈನ್ಯ ಇಟ್ಕೊಂಡಂತಹ ಪಾಂಡವರ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಅಂತಂದಾಗ ಪಾಂಡವರು ಯಾವ ರೀತಿಯಾಗಿ ಭಯಭೀತರಾಗಿದ್ದಿರಬೇಡ. ಆದರೆ ಅವ್ರ ಹತ್ರ ಎಲ್ಲದಕ್ಕೂ, ಅಷ್ಟು ಶತ್ರುತ್ವಕ್ಕೂ ಒಂದು ಬಲವಾಗಿರ್ತಕ್ಕಂತಹ ನಾರಾಯಣಾಸ್ತ್ರಕ್ಕೂ ಬ್ರಹ್ಮಾಸ್ತ್ರಕ್ಕೂ ಪಾಶುಪತಾಸ್ತ್ರಕ್ಕೂ ಎಲ್ಲ ಅಸ್ತ್ರಗಳಿಗೂ ಮೀರಿದಂತಹ ಒಂದು ಅಸ್ತ್ರ ಕೃಷ್ಣಾಸ್ತ್ರ ಅನ್ನುವಂಥದ್ದಿತ್ತು. ಹಾಗೆ ನಿಮ್ಮ ಬೆಂಬಲಕ್ಕೆ ಶನಿ ಇದ್ದಾನೆ, ಗುರು ಇದ್ದಾನೆ, ರವಿ ಇದ್ದಾನೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕನಸುಗಳನ್ನು ಮುಂದಕ್ಕೆ ಹೋದರೂ ಸಹ ಸಾಕಾರ ಮಾಡಿಕೊಳ್ಳುವ ಹಾಗೆ ಆಗತ್ತೆ. ಅನುಕೂಲಗಳು ಜಾಸ್ತಿ ಆಗುತ್ತವೆ. ಸ್ವಲ್ಪ ದಿನ ಮುಂದಕ್ಕೆ ಹೋದ್ರೂ ಸಹ ಸಂಪೂರ್ಣವಾಗಿ ನಿಮಗೆ ಸಂತೃಪ್ತಿಯನ್ನು ತಂದುಕೊಡ್ತಕ್ಕಂತಹ ಕೆಲಸವಾಗ್ತದೆ. ಕುಟುಂಬದಲ್ಲಿದ್ದಂತಹ ಅನೇಕ ಎಡರು ತೊಡರುಗಳು ದೂರವಾಗ್ತಕ್ಕಂತಹದ್ದು, ಕಿರಿಕಿರಿಗಳು ದೂರವಾಗ್ತಕ್ಕಂಥದ್ದು, ನಿಮ್ಮ ತಂದೆಯ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂತಹ ಹಿರಿಯರಿಗೆ ಬಹಳ ಶುಭವಾದ ವಾತಾವರಣ ಇರುತ್ತೆ. ಇನ್ನು ನೌಕರಿಯನ್ನು ಮಾಡ್ತಾ ಇದ್ದಂಥವ್ರಿಗೆ ಬೇರೆ ಬೇರೆ ದೇಶಗಳಲ್ಲಿ ಏನಾದರೂ ನೀವು ನೌಕರಿಯನ್ನು ಹುಡುಕ್ತಾ ಇದ್ದೀನಿ, ನೀವೇನಾದರೂ ಬೇರೆ ಬೇರೆ ದೇಶಗಳಲ್ಲಿ ನೌಕರಿಯನ್ನು ಹುಡುಕ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ದೇಶಗಳಲ್ಲೂ ಸಹ ನಿಮಗೆ ಕೆಲಸ ಕಾರ್ಯಗಳು ಸಿಗ್ತಕ್ಕಂತಹ ಒಂದು ಹೊಸ ಹೊಸ ಅವಕಾಶಗಳು ಬರುತ್ತವೆ. ಬಹಳ ದಿವಸಗಳ ನಿಮ್ಮ ಕನಸಿನ ಉದ್ಯೋಗ ಸಿಗುತ್ತೆ. ನಿಮ್ಮ ಕನಸಿನ ವ್ಯಾಪಾರವನ್ನು ಶುರು ಮಾಡ್ತೀರಿ. ಅದರಿಂದ ಹೆಚ್ಚಿನ ಪ್ರಮಾಣದ ಲಾಭವನ್ನು ಸಹ ನೀವು ನಿರೀಕ್ಷೆ ಮಾಡಬಹುದು. ಈ ಒಂದು ತಿಂಗಳು ವೃಷಭ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಯೋಗದಾಯಕವಾಗಿರ್ತಕ್ಕಂತಹ ಪರಿಪೂರ್ಣವಾದ ಫಲಗಳಿದ್ದಾವೆ. ಸೊ ಹಾಗಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿದ್ದು ಜೀವನನ ನಡೆಸಿ ನಿಮ್ಮೆಲ್ಲರ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ, ಈ ಒಂದು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾಯಿತು ಅಂದರೆ ಧನಸ್ಥಾನದಲ್ಲೇ ಗುರು ಧನಾಧಿಪತಿಯು ಭಾಗ್ಯಸ್ಥಾನಕ್ಕೆ ಹೋಗಿರುವಂತಹದ್ದು ನಿಮಗೆ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ಹಣದ ಒಳಹರಿವನ್ನು ಯಥೇಚ್ಛವಾಗಿ ಹೆಚ್ಚಿಸುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ. ಹಿಂದೆಂದೂ ಕಂಡು ಕೇಳರಿಯದಂತಹ ಔದ್ಯೋಗಿಕ ಬೆಳವಣಿಗೆಯು ನಿಮ್ಮನ್ನು ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಿ ಇಡುತ್ತೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಪರಿಶ್ರಮವನ್ನು ಹಾಕಿ ಕೆಲಸವನ್ನು ಮುಂದುವರಿಸ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇನ್ನು ವಿದ್ಯಾಭ್ಯಾಸ ಅಂತ ಬಂದಾಗ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗಿದೆ. ನೆಮ್ಮದಿ ಇಲ್ಲ ಅಂತ ಒದ್ದಾಡುವಂತಹ ವಿದ್ಯಾರ್ಥಿಗಳಿಗೆ ನೆಮ್ಮದಿ ಅನ್ನೋದು ಸಿಕ್ಕತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ, ನೆಮ್ಮದಿ ಅನ್ನುವಂಥದ್ದು ಸಿಗತ್ತೆ. ಜೊತೆಗೆ ಆ ಫಲಿತಾಂಶಗಳು ಸಹ ನಿಮಗೆ ಬಹಳ ಪೂರಕವಾಗಿ ಇರುವಂತಹದ್ದು. ಆರೋಗ್ಯ ಸಹ ಬಹಳ ಸುಧಾರಣೆಯನ್ನು ಕಾಣತಕ್ಕಂತಹದ್ದು ಆಗತ್ತೆ. ಆದರೆ ಸಣ್ಣ ಪುಟ್ಟ ವೈಪರೀತ್ಯಗಳು ಬರಬಹುದು. ಯಾಕಂದರೆ ನಿಮಗೆ ಷಷ್ಠಾಧಿಪತಿಯಾದಂತಹ ಶುಕ್ರನು ಅಸ್ತಂಗತನಾಗಿರೋದ್ರಿಂದ ಈ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ಗಳು ಬಂದು ಹೋಗಬಹುದು. ತುಂಬ ಮೇಜರಾಗೇನು ಕಾಡೋದಿಲ್ಲ. ಇನ್ನು ಎಚ್ಚರಿಕೆ ಅಂತ ಬಂದಾಗ ಎಚ್ಚರಿಕೆಯ ವಿಚಾರದಲ್ಲಿ ವೃಷಭ ರಾಶಿಯವರು ಅನುಭವಿಸಬೇಕಾದದ್ದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರಮುಖವಾಗಿರತಕ್ಕಂತಹ ವ್ಯಯಾಧಿಪತಿ, ಸಪ್ತಮಾಧಿಪತಿ, ರಾಶ್ಯಾಧಿಪತಿ, ಷಷ್ಠಾಧಿಪತಿಯು ಅಸ್ತಂಗತರಾಗಿರೋದ ಕಾರಣ ಈ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದಾಗ ನೇರವಾಗಿ ನಿರ್ಧಾರಕ್ಕೆ ಬರದೆ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಂಡು ಯಾವಾಗ ಏನು ಕೆಲಸ ಮಾಡಿದರೆ ಅನುಕೂಲ ಅನ್ನುವಂತಹ ವಿಚಾರಗಳನ್ನು ತಿಳ್ಕೊಂಡು ನೀವು ಕೈ ಹಾಕೋದ್ರಿಂದ ಬಹಳ ಅನುಕೂಲತೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಜನ್ಮಜಾತಕದಲ್ಲಿ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರೆ ನಿಮಗೆ ಆಗೋದೆಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ಅನುಭವಿಸಬೇಕಾಗತ್ತೆ. ಸೊ ಹುಷಾರಾಗಿದ್ದು ಜೀವನನ ಮುಂದುವರಿಸಿ ಅಂತ ಹೇಳ್ತಾ,
ಈ ಒಂದು ಸಂತೋಷ ಅಂತ ಬಂದಾಗ ಆಗಲೇ ಹೇಳಿದ ಹಾಗೆ ಒಂದಲ್ಲ ತುಂಬ ಸಂತೋಷದಾಯಕವಾದಂಥ ವಿಚಾರಗಳಿದ್ದಾವೆ. ಹಣಕಾಸಿನ ಪರಿಸ್ಥಿತಿ ಆಗ್ಬೋದು, ಆರೋಗ್ಯದ ಪರಿಸ್ಥಿತಿ ಆಗ್ಬೋದು, ವಿದ್ಯಾಭ್ಯಾಸದ ಪರಿಸ್ಥಿತಿ, ಉದ್ಯೋಗದ ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿ ಎಲ್ಲವೂ ಸುಧಾರಣೆ ಕಾಣುತ್ತೆ, ಸಣ್ಣ ಪುಟ್ಟ ಬದಲಾವಣೆಗಳನ್ನು ಹೊರತುಪಡಿಸಿ. ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಮಹಾನ್ ಚೇತನದ ಯೋಗ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಇದೊಂದು ತಿಂಗಳ ಪೂರ್ತಿ ನೀವು ಮಾಡಬೇಕಾದಂತಹ ಪರಿಹಾರದ ಕ್ರಮಗಳನ್ನು ನೋಡೋದಾಯಿತು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂದಾಗ ಪ್ರಕೃತಿಯನ್ನುಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿಸಿ, ಅದರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ನೆಟ್ಟು ಬೆಳೆಸಿದಂತಹ ಗಿಡ ಮರವಾಗಿ 4 ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನು, ಆಹಾರವನ್ನು, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡೋದನ್ನು ನೀವೇ ನೋಡಿ ಸಂತೋಷ ಪಡಬಹುದು. ಪ್ರಕೃತಿಯನ್ನು ಉಳಿಸಿದ್ದಕ್ಕೆ, ಪಕ್ಷಿಗಳನ್ನು ಉಳಿಸಿದ್ದಕ್ಕೆ, ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಶುಭವಾಗಲಿ, ಮಂಗಳವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ತಿಂಗಳು ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಕಾಲಭೈರವಾಷ್ಟಕ. ಕಾಲಭೈರವಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಕಾಲಭೈರವನಿಗೆ ಪ್ರತಿದಿನ ಸಂಧ್ಯಾಕಾಲದಲ್ಲಿ, ಸಂಜೆಯಲ್ಲಿ ಇನ್ನೇನು ಕತ್ಲಾಗಬೇಕು ಆ ಹೊತ್ತಿನಲ್ಲಿ ಕಾಲಭೈರವನ ಪೂಜೆಯನ್ನು ಮಾಡಿ, ಸ್ವಲ್ಪ ಬೀದಿ ಪ್ರಾಣಿಗಳಿಗೆ, ಅದರಲ್ಲೂ ನಾಯಿಗಳಿಗೆ ಹೆಚ್ಚಿಗೆ ಗೋಧಿಯಿಂದ ಮಾಡಿದ ಪದಾರ್ಥವನ್ನು ಏನಾದರೂ ತಿನ್ನಿಸ್ತಾ ಬನ್ನಿ. ಆದಷ್ಟು ಬೇಗ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವೃಷಭ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.